ಹಾಂ ಅಕ್ಷಯ್, ನಿಮ್ಮ ಕ್ಲೈಂಟ್ ಮನೆಗೆ ಹೋಗಬೇಕು. ಐ ಆಮ್ ಆನ್ ದ ವೇ, ಪ್ಲೀಸ್ ಗೆಟ್ ರೆಡಿ. ಸರ್ ಇವತ್ತು ಬೇಡ ಸರ್, ಪ್ಲೀಸ್. ವಾಟ್ ಯು ಮೀನ್ ಬೈ ಬೇಡ? ಈಸ್ ಇಂಟ್ರೆಸ್ಟೆಡ್. ಈ ಅವಕಾಶನ ಮಿಸ್ ಮಾಡೋಕ್ಕಾಗಲ್ಲ. ಪ್ಲೀಸ್ ಗೆಟ್ ರೆಡಿ, ಐ ವಿಲ್ ಬಿ ದೇರ್ ಇನ್ 30 minutes. ನನಗೆ ಬೇರೆ ಸುಳ್ಳಕ್ಕಾಗಲ್ಲ, ಈ ಮ್ಯಾನೇಜರ್ ಬರೀ ಇವಳು ಬರಬೇಕಾ? ಆ್ಯಕ್ಚುಲಿ ನಿಮ್ಮ ಪ್ರಾಡಕ್ಟ್ ನಂಗೆ ತುಂಬ ಇಷ್ಟ ಆಯಿತು. ಐ ಲೈಕ್ ಟು ಪ್ಲೇಸ್ ಎ ಯೂಸ್ ಆರ್ಡರ್. ಅದ್ರಲ್ಲಿ ನಂಗೆ ಸ್ವಲ್ಪ ಡೌಟ್ ಇತ್ತು. ಪ್ರಾಡಕ್ಟ್ನ ಇನ್ನೊಂದ್ಸತಿ ಎಕ್ಸ್ಪ್ಲೈನ್ ಮಾಡ್ತೀರಾ? ಅಕ್ಷಯ್, ಎಕ್ಸ್ಪ್ಲೇನ್ ಮಾಡ್ರಿ. ನೀವೇ ಮಾಡಿ ಸರ್, ಇವತ್ತು ಒಂದಿ ಸರ್ ಪ್ಲೀಸ್. ಒಂದು ಸೆಕೆಂಡ್ ಬನ್ನಿ ಇಲ್ಲಿ. ನಂಗೆ ಗೊತ್ತಿದ್ರೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರ್ಲಿಲ್ವಾ? ಸರ್ ಅದೊಂದು ಡಬ್ಬ ಪ್ರಾಡಕ್ಟ್ ಸರ್. ನಿಮ್ಮ ಹತ್ರ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ 100% ನಿಮ್ಗೆ ಲಾಸ್ ಆಗುತ್ತೆ ಸರ್. ಅದನ್ನು ಮೀರಿ ನೀವು ಇನ್ವೆಸ್ಟ್ ಮಾಡಿಬಿಟ್ರೆ ನಿಮಗಿಂತ ಮುಟ್ಟಾಳ ಈ ಜಗತ್ತಲ್ಲಿ ಬೇರೆ ಯಾರೂ ಇಲ್ಲ ಸರ್. ಅಯ್ಯೋ ಅಕ್ಷಯ್, ನಿಮ್ಮ ಕಾಮಿಡಿಗೂ ಒಂದು ಲಿಮಿಟ್ ಇರುತ್ತೆ. ಸಾರಿ ಸರ್, ಅವ್ರಿಗೆ ಸ್ವಲ್ಪ ಸೆನ್ಸ್ ಆಫ್ ಹ್ಯೂಮರ್ ಜಾಸ್ತಿ. ದಿಸ್ ಈಸ್ ನಾನ್ ಸೆನ್ಸ್. ನಂಗೆ ಇದರಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಅಕ್ಷಯ್, ಯು ಆರ್ ಫೈರ್ಡ್. ಸುಮ್ಮನೆ ಇರಲಾರ್ದು ಎಲ್ಲಿ ಬಿಡ್ಕೊಂಡಂಗೆ ಈ ಶಾಪ್ದಿಂದ ನನ್ನ ಕೆಲಸನೂ ಹೋಯ್ತು, ನನ್ನ ಲವ್ ಹೋಯ್ತು. ನಿಮ್ದೇ ಹೇಳ್ದಂಗೆ ಆಗಿಪ್ಪ ಜೀವನ. ಛೇ, ಅಯ್ಯೋ ನೀವು ಗುರು ಇಲ್ಲಿ, ನೀವು ನಾವೇ ನಿಮ್ಮನ್ನ ಅವತ್ತಿಂದ ಹುಡುಕ್ತಿದ್ದೀನಿ. ಬನ್ನಿ, ನಿಮ್ಮ ಹತ್ರ ಮಾತಾಡಬೇಕು. ಸರ್ ಅವತ್ತು ನಿಮ್ಮ ಮೇಲೆ ನಂಗೆ ತುಂಬಾ ಕೋಪ ಬಂತು. ಬಟ್ ಆಮೇಲೆ ನಾನು ರಿಯಲೈಸ್ ಅದೇ, ನೀವು ನಿಮ್ಮ ಕಂಪನಿಗಿಂತ ನಿಮ್ಮ ಕಸ್ಟಮರ್ಸ್ಗೆ ತುಂಬ ಹಾನೆಸ್ಟ್ ಆಗಿದ್ದೀರಾ. ಸರ್ ಆ ಥರ ಏನಿಲ್ಲ ಸರ್, ಅದೇನಲ್ಲ, ಇಟ್ಸ್ ಓಕೆ. ನಿಮಗೆ ಇವಾಗ ಜಾಬ್ ಇಲ್ಲ ಅಂತ ನಂಗೆ ಗೊತ್ತು. ನಮ್ಮ ಕಂಪ್ನಿಲಿ ಫಾರ್ ಬೆಟರ್ ಪ್ಯಾಕೇಜ್, ಬೆಟರ್ ರೋಲ್ಗೆ ನಾನು ರೆಕಮೆಂಡ್ ಮಾಡ್ತೀನಿ. ನಿಮ್ಗೆ ಓಕೆ ಅಲ್ವಾ? ಸರ್ ಓಕೆನಾ? ನೀವು ಹೇಳಿದ್ರೆ ನಾನು ಇವಾಗ ಬಂದು ಜಾಯ್ನ್ ಆಗ್ತೀನಿ ಸರ್. ನೀವು ಬೇರೆ ಏನಾದರೂ ಡೌಟ್ ಇದೆಯಾ? ಸರ್ ನಿಮ್ಮ ಕಂಪ್ನಿಲಿ ಒಳ್ಳೊಳ್ಳೆ ಹುಡುಗಿ ಇರ್ತಾರೆ ಸರ್. ಹಾಂ,